ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇವತ್ತಿನ ಟಾಪಿಕ್ ಲವ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಾಗಿದೆ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್. ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ, ಅವರ ಹೆಸರನ್ನ 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಅಥವಾ ಅವ್ರ ಫೋಟೋನಾದರೂ ನೋಡಿ. With a positive note, ಸೊ ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಾ ಇದ್ದಾರೆ ಈ ಪ್ರೀತಿಯಲ್ಲಿ? ಅವರಿಗೆ ಈ ಸಮಯದಲ್ಲಿ ಏನು ಗೊತ್ತಾ, ಆನ್ಸರ್ ಏನು ಮಾಡಬೇಕು, ನಿಮ್ಗೆ ಏನು ಉತ್ತರ ಕೊಡಬೇಕು ಅನ್ನುವಂಥ ಕನ್ಫ್ಯೂಷನಲ್ಲಿ ಅವ್ರು ಕಾಣಿಸ್ತಾ ಇದ್ದಾರೆ. ಮೇ ಬಿ ರೀಸೆಂಟಾಗಿ ಯಾವುದಾದ್ರೂ ವಿಷಯದ ಬಗ್ಗೆ ಚರ್ಚೆ ಆಗಿರಬಹುದು, ಆಣೆ ಭಾಷೆ ಅಥವಾ ಥರ್ಡ್ ಪಾರ್ಟಿ ಬಗ್ಗೆ ಅಥವಾ ನಿಮ್ಮ ಫ್ರೆಂಡ್ ಬಗ್ಗೆ, ಅವ್ರ ಫ್ರೆಂಡ್ ಬಗ್ಗೆ, ಸಮಥಿಂಗ್ ದ ಬಿಗ್ ಇಶ್ಯೂ. ಸೊ ಇದ್ರ ಬಗ್ಗೆನೇ ಆ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ. ಈ ವಿಷಯ ನಿಮಗೆ ಹೇಗೆ ಗೊತ್ತಾಯಿತು ಅಥವಾ ನಿಮಗೆ ಇದರಿಂದ ಏನು ಪರಿಣಾಮ ಬೀರಿದೆ ನಿಮ್ಮ ಜೀವನದಲ್ಲಿ, ಸೊ ಅವ್ರು ಹೇಗೆ ಬಿಹೇವ್ ಮಾಡಬೇಕು, ಸೊ ನೀವು ಅವ್ರನ್ನ ಕ್ಷಮಿಸ್ತೀರಾ, ಈ ಥರದ ಒಂದು ಕನ್ಫ್ಯೂಷನ್ ಇದೆ. ಈ ವ್ಯಕ್ತಿಯ ಜೀವನದಲ್ಲಿ ಅಬ್ಸ್ಟ್ಯಾಕಲ್ಸ್ ಅನ್ನೋವಂಥದ್ದು ತುಂಬ ಇದೆ, ತುಂಬ ಅಬ್ಸ್ಟ್ಯಾಕಲ್ಸ್ ಇದೆ. ಪ್ರತಿ ಬಾರಿ ಇವ್ರು ಏನಾದರೂ ಒಂದು ವಿಷಯದ ಬಗ್ಗೆ ಹೇಳುವಾಗ ನನಗೆ ಈ ಥರ ಪ್ರಾಬ್ಲಮ್ ಇತ್ತು ಅದಕ್ಕೆ ಈ ಥರ ಮಾಡಿದೆ, ಅವ್ರಿಗೆ ಈ ಥರ ಪ್ರಾಬ್ಲಮ್ ಇತ್ತು ಅದಕ್ಕೆ ಸಹಾಯ ಮಾಡಿದೆ, ಅವರು ನನ್ನ ನಂಬಿ ಬಂದಿದ್ದರು ಅದಕ್ಕೆ ನಾನು ಅವರಿಗೆ ಈ ಥರದ ಒಂದು ಹೆಲ್ಪ್ ಮಾಡಿದೆ. ಈ ಥರನೇ ಈ ವ್ಯಕ್ತಿ ತುಂಬ ಇನ್ನೋಸೆಂಟಾಗಿ ನಿಮಗೆ ಆನ್ಸರ್ ಕೊಡ್ತಾರೆ, ನೀವು ಅದನ್ನು ನಂಬ್ತೀರಾ. ಇವರ ಮತ್ತು ನಿಮ್ಮ ಪ್ರೀತಿ ನೀವು ಅಬ್ಸರ್ವ್ ಮಾಡಿರಬಹುದು. ಸಮಥಿಂಗ್ ಹೆಂಗೆ ಅಂದರೆ ಏಜ್ ಡಿಫ್ರೆನ್ಸ್ ಇದೆ ನಿಮ್ಮಿಬ್ಬರ ಮಧ್ಯ, ಜೊತೆಗೆ ಇದು ಸೋಲ್ಮೇಟ್ ಕನೆಕ್ಷನ್ ಅಥವಾ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರುವಂಥದ್ದಿದೆ. ಯಾಕಂದರೆ ಸಾಕಷ್ಟು ಬಾರಿ ನಿಮ್ಮನ್ನು ನೋಯಿಸಿದ್ದಾರೆ, ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ, ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತೀನಿ ಅಂತ ಭಯಪಡಿಸಿದ್ದಾರೆ. ಮತ್ತೆ ವಾಪಸ್ ಬರ್ತಾರೆ, ಮತ್ತೆ ನಿಮ್ಮ ಜೀವನದಲ್ಲಿ ಮತ್ತೊಂದು ಚಾಪ್ಟರ್ ಶುರುವಾಗತ್ತೆ, ಮತ್ತೊಂದು ಚಾನ್ಸ್ ಕೊಡ್ತೀರಾ. ಇದೇ ರೀತಿಯಾಗಿ ಈ ಒಂದು ಲವ್ ತುಂಬ ವರ್ಷಗಳಿಂದ ನಡ್ಕೊಂಡು ಬರ್ತಾಯಿದೆ. ಇದರಲ್ಲಿ ನೀವು ಯೋಚನೆ ಮಾಡಿದಾಗೆಲ್ಲ ನನ್ನದೇ ತಪ್ಪಿರುತ್ತೆ, ನಾನು ಸಾರಿ ಕೇಳಬೇಕು, ಮತ್ತೆ ನಾವಿಬ್ಬರು ಒಂದಾಗಬೇಕು ಅನ್ನೋದನ್ನು ನೀವು ಯೋಚನೆ ಮಾಡ್ತಾನೆ ಇರ್ತೀರ. ಕೆಲವೊಂದು ಸತಿ ಅವ್ರು ತುಂಬ ನಿಮ್ಗೆ ಹೇಳ್ತಾರೆ, ನೀನು ಒಂದು ಚಿಕ್ಕ ಮಕ್ಳ ಥರ ಬಿಹೇವ್ ಮಾಡ್ತೀಯಾ, ನೀನು ಅಂದರೆ ತುಂಬ ಚಿಕ್ಕ ವಿಷಯಕ್ಕೆ ನೀನು ತುಂಬ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತೀಯಾ, ಇದು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋವಂಥ ವಿಚಾರ ಅಲ್ಲ, ಆದರೂ ನೀನು ಯಾಕೆ ಈ ಥರ ಬಿಹೇವ್ ಮಾಡ್ತೀಯ ಅಂತೆಲ್ಲ ಅವರು ತುಂಬ ಸತಿ ನಿಮಗೆ ಬುದ್ಧಿ ಹೇಳಿದ್ದಿದೆ. ಬಟ್ ಒಂದೊಂದು ಸತಿ ನೀವು ಓವರ್ ರಿಯಾಕ್ಟ್ ಮಾಡಿಬಿಡ್ತೀರಾ ಅನಿಸುತ್ತೆ. ಸೊ ಅದು ನಿಮ್ಮ ತಪ್ಪಲ್ಲ, ನೀವು ಇವ್ರ ಮೇಲೆ ಇಟ್ಟಿರುವಂಥ ಪ್ರೀತಿ, ನೀವು ಇವ್ರ ಮೇಲೆ ಇಟ್ಟಿರುವಂಥ ವಿಶ್ವಾಸ, ಇದು 5 ವರ್ಷ 8 ವರ್ಷ 10 ವರ್ಷ, ಇದು ಲವ್ ಇರಬಹುದು, ಹಸ್ಬೆಂಡ್ ವೈಫ್ ಇರಬಹುದು, ಲವರ್ಸ್ ಇರಬಹುದು, ಅಥವಾ ಮುಂಚೆ ಫ್ರೆಂಡ್ಸ್ ಇದ್ದೀವಿ ಈಗ ಲವರ್ಸ್ ಆಗಿರಬಹುದು. ಬಿಕಾಸ್ ಈ ವ್ಯಕ್ತಿನ ಅವ್ರ ಫ್ಯಾಮಿಲಿಯವರು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿನೇ ನೀವು ಅರ್ಥ ಮಾಡ್ಕೊಂಡಿದ್ದೀರ. ಇದು ಆ ವ್ಯಕ್ತಿ ಎಷ್ಟೋ ಸತಿ ನಿಮ್ಗೆ ಹೇಳಿದ್ದಾರೆ. ಆ್ಯಂಡ್ ಬೇರೆಯವರ ವಿಷಯ ಬಂದಾಗ, ಬೇರೆಯವರ ಪ್ರಾಬ್ಲಮ್ಸ್ನ ನೀವು ಅವ್ರ ಹತ್ರ ಹೇಳುವಾಗ ತುಂಬ ಚೆನ್ನಾಗಿ ಸಜೆಷನ್ಸ್ನ ಕೊಡ್ತಾರೆ, ಅಥವಾ ನಿಮ್ಮದೇ ಪ್ರಾಬ್ಲಮ್ ಇದ್ರೂ ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ. ಈ ಥರ ಇರಬೇಕು ನೀನು, ಈ ಥರ ಹೇಳಬೇಕು ನೀನು, ಈ ಥರ ಬಿಹೇವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವೇನಾದರೂ ಒಂದು ಕ್ಲಾಸ್ ಜಾಯಿನ್ ಆಗ್ತೀನಿ, ನೀವೇನಾದರೂ ಒಂದು ಈ ಥರದ ಒಂದು ರೀಡಿಂಗ್ ಕೇಳ್ತೀನಿ, ಭವಿಷ್ಯ ಕೇಳ್ತೀನಿ ಅಂದರೆ ಅವ್ರು ಅದು ಯಾವುದನ್ನು ನಂಬೋದಿಲ್ಲ. ಆ್ಯಂಡ್ ನಿಮ್ಗೆ ಹೋಗು ಅಂತಲೂ ಅವರು ಸಪೋರ್ಟ್ ಮಾಡೋದಿಲ್ಲ. ಇದೆಲ್ಲ ನೀನು ನಂಬಾರ್ದು, ಇದೆಲ್ಲ ಹಾಗೆ, ಇದೆಲ್ಲ ಹೀಗೆ, ಇದನ್ನೆಲ್ಲ ಯಾಕೆ ನೀನು ನಂಬ್ತೀಯಾ? ಸೊ ವೆನ್ ಇಟ್ ಕಮ್ಸ್ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಬಂದಾಗ, ಅಥವಾ ಅವರ ಒಂದು ಪ್ರಾಬ್ಲಮ್ ಅಂತ ಬಂದಾಗ, ಅಥವಾ ಅವರು ಯಾವಾಗ ಈ ಒಂದು ಸುಳಿಯಲ್ಲಿ ಸಿಗಾಕೋತಾರೋ ಆಗ ಅವರೇ ಹೇಳ್ತಾರೆ, ಬೇಕಾದರೆ ಯಾರ ಹತ್ರನಾದರೂ ಕೇಳೋಣ ಬಾ,
ಬೇಕಾದರೆ ದೇವ್ರ ಹತ್ರನೇ ಕರ್ಕೊಂಡು ಹೋಗು, ಆಣೆ ಭಾಷೆ ಮಾಡಿಸು. ನಾನು ದೇವ್ರ ಹತ್ರ ಮುಂದೆ ಆಣೆ ಮಾಡ್ತೀನಿ, ನಾನು ಹೀಗೆ, ನಾನು ಹಾಗೆ, ನನ್ನ ಮಾತಲ್ಲಿ ಸುಳ್ಳಿಲ್ಲ, ನಾನು ತುಂಬ ಏನಂತಾರೆ ನಿಯತ್ತಿಂದ ಇರುವಂಥವ್ರು, ನಾನು ಯಾರನ್ನು ನಂಬಲ್ಲ ನನ್ನ ಬಿಟ್ಟರೆ, ಈ ಥರ ಎಲ್ಲ ತುಂಬ ಒಂಥರ ಡ್ರಾಮ್ಯಾಟಿಕ್ಕಾಗಿ ಮಾತಾಡುವಂಥದ್ದು. ಸೊ ಅವರ ವಿಷಯ ಬಂದಾಗ ಮಾತ್ರ ದೇವರು, ಆಣೆ, ಮಂಗಳಾರತಿ ಎಲ್ಲ ಬರುತ್ತೆ. ನೀವೇನಾದರೂ ಪ್ರೀತಿ ಬಗ್ಗೆ ತಿಳ್ಕೊಳ್ಳೋಣ, ಜೀವನದ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಆ ವ್ಯಕ್ತಿ ಯಾವುದಕ್ಕೂ ಮುಂದಾಗೋದಿಲ್ಲ. ಬಟ್ ನಿಮಗೊಂದು ಕ್ಯೂರಿಯಾಸಿಟಿ, ಇವ್ರ ಮನಸ್ಸಲ್ಲಿ ಏನಿದೆ, ಯಾಕೆ ಈ ಥರ ಬಿಹೇವ್ ಮಾಡ್ತಾರೆ ಅನ್ನೋಂಥದ್ದು. ಎಷ್ಟೋ ಸತಿ ಪ್ರಾಬ್ಲಮ್ಸ್ ಬಂದಾಗ ಬೇರೆಯವ್ರಿಗೆ ಅವರು ತುಂಬ ಚೆನ್ನಾಗಿ ಸಾಲ್ವ್ ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಒಂದು ಲಾಯರ್ ರೀತಿ ಅವರು ವಾದ ಮಾಡಿ ಆದ್ರೂ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಅಷ್ಟು ಟ್ಯಾಲೆಂಟ್ ಇದೆ ಆ ವ್ಯಕ್ತಿಗೆ. ಅದೇ ನಿಮ್ಮದು ಅವ್ರದ್ದು ಪ್ರಾಬ್ಲಮ್ ಬಂದಾಗ ಅವರು ಜಡ್ಜ್ ಆಗಿಬಿಡ್ತಾರೆ. ಇದು ಹೀಗೆ, ಇಷ್ಟೇ, ನಿಂದೇ ತಪ್ಪು, ನೀನೇ ಸರಿ ಹೋಗಬೇಕು, ನೀನೇ ಇದನ್ನೆಲ್ಲ ಯೋಚನೆ ಮಾಡೋದು ಬಿಡಬೇಕು, ನೀನೇ ಓವರ್ ಥಿಂಕ್ ಮಾಡಿದ್ದು, ನೀನೇ ತಪ್ಪು ಮಾಡಿದ್ದು, ಈ ರೀತಿಯಾಗಿ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ. ಅದರ ಮುಂದೆ ನೀವು ಮಾತಾಡೋಕ್ಕೂ ಆಗಲ್ಲ, ವಾದ ಮಾಡೋಕ್ಕೂ ಆಗೋದಿಲ್ಲ. ಇವ್ರ ಕೋಪ ಹೇಗೆ ಅಂತಂದರೆ ಇವ್ರ ಕೋಪನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಷ್ಟು ಕೋಪ ಇವರಿಗೆ. ಆ್ಯಂಡ್ ಅವ್ರು ಹೇಳಿದ್ದೇ ಸರಿ, ಅವ್ರು ಮಾಡಿದ್ದೇ ಸರಿ, ಅವ್ರು ಹೇಳಿದ್ದೇ ಸರಿ. ಮೇ ಬಿ ಇವರು ಕುಟುಂಬದಿಂದ ಬಂದಿರುವಂಥವ್ರು, ಜಾಯಿಂಟ್ ಫ್ಯಾಮಿಲಿ. ಆಮೇಲೆ ಮಾತು ಎತ್ತಿದ್ರೆ ಅವ್ರು ಹೇಳ್ತಾರೆ, ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ, ನನ್ನ ಚೈಲ್ಡ್ಹುಡ್ ತುಂಬ ವೂಂಡೆಡ್ ಆಗಿತ್ತು, ನಾವು ಈ ಥರ ಕಷ್ಟಪಟ್ಟಿದ್ದೀವಿ, ಆ ಥರ ಕಷ್ಟಪಟ್ಟಿದ್ದೀವಿ. ಸೊ ಇದನ್ನೆಲ್ಲ ಕೇಳಿದಂಥ ನೀವು ಅವರಿಗೆ ಆದಷ್ಟು ಕಂಫರ್ಟ್ನ ಕ್ರಿಯೇಟ್ ಮಾಡಿದ್ರಿ, ಪ್ರೀತಿ ಕೊಟ್ರಿ, ಸಮಯ ಕೊಟ್ರಿ, ಅವ್ರಿಗೆ ಏನು ಬೇಕೋ ಹಾಗೆ ನೀವು ಅವರನ್ನು ಪ್ಯಾಂಪರ್ ಮಾಡಿದ್ರಿ. ಈಗ ನಿಮ್ಮ ಲೈಫ್ ಹೇಗಾಗಿದೆ ಅಂದರೆ ಒಂದು ಸೇವಕಿ ರೀತಿ, ಅವ್ರಿಗೆ ಹೇಗೆ ಬೇಕೋ ಹಾಗೆ ನಿಮ್ಮನ್ನು ಅವರು ತಿರುಗಿಸ್ತಾರೆ, ಅವ್ರಿಗೆ ಹೇಗೆ ಬೇಕೋ ಹಾಗೆ ನಿಮ್ಮನ್ನು ಅವರು ಯೂಸ್ ಮಾಡ್ಕೊತಾ ಇದ್ದಾರೆ. ಮೀನರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ, ಮಿಥುನ ರಾಶಿ, ಮೇಷರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ. ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ ರಾಶಿ ಇದಾಗಿರಬಹುದು. ರೀಸೆಂಟಾಗಿ ಬ್ಲಡ್ ನನಗಿಲ್ಲಿ ಚಾನಲ್ ಆಗ್ತಿದೆ. ಮೇ ಬಿ ಅವ್ರೇನಾದ್ರು ಬ್ಲಡ್ ಡೊನೇಷನ್ ಮಾಡಿರಬಹುದು, ಅಥವಾ ನೀವೇನಾದರೂ ಬ್ಲಡ್ ಡೊನೇಷನ್ ಮಾಡಿರಬಹುದು, ಅಥವಾ ನಿಮಗೆ ಹಿಮೋಗ್ಲೋಬಿನ್ ಕಮ್ಮಿ ಅಥವಾ ಬ್ಲಡ್ ಕಮ್ಮಿ ಅಂತಿರುವಂಥದ್ದು ಕೆಲವೊಬ್ರದ್ದು ಇಲ್ಲಿ ಮೇ ಬಿ ಡೇಟ್ ಮೆನ್ಶುರಲ್ ಸೈಕಲ್ ನಡೀತಾ ಇರ್ಬೋದು, ನಿಮ್ಮ ಎಮೋಷನ್ ಲೋ ಹೈ ಇರಬಹುದು. ಮೇ ಬಿ ದೇರ್ ಇಸ್ ಅ ಚಾನ್ಸಸ್ ಬ್ಲಡ್ ವಿಚ್ ಐ ಆಮ್ ಚಾನಲಿಂಗ್. ಅಥವಾ ಏನಂತಾರೆ ಗೊತ್ತಾ, ಈ ಮೇ ಬಿ ನಿಮ್ಮನ್ನು ಪ್ರೀತಿ ಮಾಡುವಾಗ ಅವರು ರಕ್ತದಲ್ಲೇ ಲೆಟ್ರ್ ಬರ್ಕೊಟ್ಟಿದ್ರು ಅನ್ಸುತ್ತೆ, ಆ ಥರ ಇರಬಹುದು. ಅಥವಾ ನಾನು ರಕ್ತ ಸುಟ್ಕೋತಾ ಇದ್ದೀನಿ ನಿನಗೋಸ್ಕರ ಅನ್ನೋಂಥ ಪದ ಬಳಸುವಂಥದ್ದು ಇರಬಹುದು. ಅಥವಾ ಈ ಸಮಥಿಂಗ್ ರಿಲೇಟೆಡ್ ಟು ಬ್ಲಡ್. ಓಕೆ, ನನ್ನ ಪ್ರೀತಿಯ ಕಣದಲ್ಲೂ ನೀನಿದೆಯಾ ಅನ್ನೋವಂಥದ್ದು, ಅಥವಾ ನನ್ನ ಹೃದಯ ಬಡಿತದಲ್ಲಿ ನೀನಿದೆಯಾ ಅನ್ನೋದು, ಪದೇ ನಾನು ಸತ್ತು ಹೋಗ್ತೀನಿ ಅನ್ನೋವಂಥದ್ದು, ಆಣೆ ಭಾಷೆಗಳನ್ನು ಮಾಡುವಂಥದ್ದು ಇಲ್ಲಿ ಚಾನಲ್ ಆಗ್ತಿರುವಂಥದ್ದು. ಈ ವ್ಯಕ್ತಿ ತುಂಬ ಇಂಟೆಲಿಜೆಂಟ್ ಇದ್ದಾರೆ. ಮೇ ಬಿ ಇವ್ರು ಜಾಸ್ತಿ ಓದಿಲ್ಲ. ಇನ್ನು ಕೆಲವೊಂದು ಕೇಸಲ್ಲಿ ಓದಿರೋರು ಇದ್ದಾರೆ, ಆದರೆ ಅವರು ಈ ವಿಷಯದಲ್ಲಿ ಪೆದ್ರ ಥರ ಆಡುವಂಥದ್ದು, ಏನು ಗೊತ್ತೇ ಆಗೋದಿಲ್ವೇನೋ ಅನ್ನೋ ರೀತಿ. ಇನ್ನು ಯಾರು ಓದಿಲ್ವೋ ಅವರು ತುಂಬ ಇಂಟೆಲಿಜೆಂಟಾಗಿ ಡಿಸಿಷನ್ಸ್ನ ತಗೋತಾರೆ. ನೀವು ಓದಿದ್ರೂ ಅವ್ರ ತಾಳಕ್ಕೆ ತಕ್ಕಂಗೆ ನೀವು ಕುಣಿತಾ ಇದ್ದೀರಿ. ಐಫೋನ್ ಇಲ್ಲಿ ಚಾನಲ್ ಆಗ್ತಿದೆ. ಐಫೋನ್ ಅವ್ರ ಹತ್ರ ಇರ್ಬೋದು ಅಥವಾ ನಿಮ್ಮ ಹತ್ರ ಇರಬಹುದು. ಸೊ ಮಾತೆತ್ತಿದ್ರೆ ನೀವು ಸಾಹುಕಾರರು, ನೀವು ಐಫೋನ್ ಇರೋರು ಅನ್ನೋವಂಥದ್ದು, ಅಥವಾ ನೀವು ಅವ್ರಿಗೆ ಅನ್ನೋವಂಥದ್ದು, ಸಮ್ ಸೆಟ್ಟಿಂಗ್ಸ್ ಅವ್ರು ಚೇಂಜ್ ಮಾಡ್ಕೊಂಡಿರುವಂಥದ್ದು. ಮಾತೆತ್ತಿದ್ರೆ ಅವರು ನೀವು ದುಡ್ಡಿರೋರು, ಈ ಥರ ಎಲ್ಲ ಪದ ಬಳಕೆ. ಅಂದರೆ ಒಂದು ರೀತಿ ಕೊಂಕು ಮಾತಾಡೋದು ಆಗಿರಬಹುದು, ಅಥವಾ ನಿಮ್ಮನ್ನು ಹರ್ಟ್ ಮಾಡೋದಾಗಿರಬಹುದು. ತುಂಬ ವಿಚಾರಗಳಲ್ಲಿ ಅವರು ನೀವು ಬದಲಾಗಬೇಕು ಅಂತ ಹೇಳ್ತಾರೆ. ಅದೇ ನೀವು ಇವಾಗ ಬದಲಾಗಿದ್ದೀನಿ ಅಂತಂದರೆ ನೀನು ಚೇಂಜ್ ಆಗಿಬಿಟ್ಟೆ ಅಂತಾರೆ. ನಿನಗೆ ನನ್ನ ಬಗ್ಗೆ ಕೇರೇ ಇಲ್ಲ ಅಂತ ಮಾತಾಡ್ತಾರೆ. ನೀನು ಓವರ್ ಕೇರ್ ಮಾಡಿದಾಗೆಲ್ಲ ನೀನು ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ಯಾ ಅಂತಾರೆ. ಈ ವ್ಯಕ್ತಿ ಒಂಥರ ತುಂಬ ಇವ್ರನ್ನ ನೀವು ನಂಬಕ್ಕೂ ಆಗ್ತಾಯಿಲ್ಲ, ಹಾಗಂತ ಇವ್ರನ್ನ ಬಿಟ್ಟು ಬದುಕುವಂಥ ಧೈರ್ಯನೂ ನಿಮಗಿಲ್ಲ.
ಯಾಕಂದರೆ ತುಂಬ ಸತಿ ಅವರು ನಿಮ್ಮ ಜೀವನದಲ್ಲಿ ರಿಸ್ಕ್ನ ತಗೊಂಡಿದ್ದಾರೆ. ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಅವರು ಎಷ್ಟೊಂದು ಸತಿ ಅವರನ್ನು ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಅವರ ಪ್ರೀತಿನ ತೋರಿಸ್ಕೊಂಡಿದ್ದಾರೆ. ಅವ್ರ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡಿದ್ದಾರೆ. ಬಟ್ ಈಗ ಯಾಕೋ ಅವ್ರಿಗೆ ನಿಮ್ಮ ಮೇಲೆ ಆ ಮುಂಚೆ ಇದ್ದಿದ್ದಂತಹ ಬಾಂಡಿಂಗ್ ಕಮ್ಮಿ ಆಗ್ತಿದೆಯಾ ಅನ್ನೋ ಡೌಟ್ ನಿಮಗಷ್ಟೇ. ನಿಮ್ಗೆ ಅನ್ನಿಸ್ತಾ ಇದೆ ಹಾಗೆ. ನಿಮಗೆ ಒಂಥರ ಮನಸ್ಸು ಕೊರೀತಾ ಇದೆ. ಇದಾಗಿತ್ತು ಇವತ್ತಿನ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್. ಇದೇ ಥರದ ಇಂಟ್ರೆಸ್ಟಿಂಗ್ ಟಾಪಿಕ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.